ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದಿತಿಂ ತಮೋರಿಂ ಸರ್ವಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಜ್ಯೋತಿಷ್ಯ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗುರುದತ್ತ ಟ್ರೆಡಿಷನಲ್ ರೇಖಿ ಪ್ರಾಕ್ಟೀಷನರ್, ವಾಸ್ತು ಕನ್ಸಲ್ಟೆಂಟ್ ಹಾಗೂ ಶಾವರಿ ಯಂತ್ರ ಮಂತ್ರ ಪರಿಹಾರಕರ್ತ. ನಿಮ್ಮೊಟ್ಟಿಗೆ ಇವತ್ತು ಒಂದು ವಿಶೇಷವಾದ ಪೂಜಾ ಕ್ರಮವನ್ನ ನಿಮ್ಗೆ ತಂದಿದ್ದೀನಿ. ಈ ಪೂಜಾ ಕ್ರಮ ಯಾವತ್ತು ಮಾಡೋದು, ಈ ಪೂಜಾ ಕ್ರಮ ಮಾಡೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡಿದ್ರ ನೋಡಿ. ಇಲ್ಲಿ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಯಾವ ದಿನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಮಕರ ಸಂಕ್ರಾಂತಿಯ ದಿನದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಕರ ಸಂಕ್ರಾಂತಿ ವಿಶೇಷವಾದ ದಿನ. ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸ್ತಾನೆ. ಸೊ ಇಲ್ಲಿ ಸೂರ್ಯ ದೇವನ ಆರಾಧನೆ ಬಹಳ ಮುಖ್ಯವಾದದ್ದು. ಆ ದಿನ ನೀವು ಸೂರ್ಯ ದೇವನ ಆರಾಧನೆಯನ್ನ ಮಾಡಿ ನಿಮಗೆ ಬೇಕಾದ ವರವನ್ನ ನೀವು ಕೇಳಿದ್ದಲ್ಲಿ ಖಂಡಿತವಾಗ್ಲೂ ಸೂರ್ಯ ದೇವ ಅನುಗ್ರಹಿಸ್ತಾನೆ. ಇಡೀ ಭೂಮಂಡಲಕ್ಕೆ ಬೆಳಕನ್ನ ನೀಡ್ತಿರುವಂತಹ ಸೂರ್ಯ ದೇವನನ್ನ ನಾವು ಆ ದಿನ ಆರಾಧಿಸೋದು ಬಹಳ ಉತ್ತಮವಾದ ಪ್ರತಿಫಲವನ್ನ ಕೊಡುತ್ತೆ. ಏನ್ ಮಾಡ್ಬೇಕು ಇದಕ್ಕೆ ಅಂದ್ರೆ, ಸೂರ್ಯ ದೇವನಿಗೆ ಅರ್ಘ್ಯವನ್ನ ಕೊಡಿ, ಪ್ರತಿನಿತ್ಯ ಅರ್ಘ್ಯವನ್ನ ಕೊಡಿ. ಆದ್ರೆ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿವಸ ಅರ್ಘ್ಯವನ್ನ ಪ್ರದಾನ ಮಾಡಿ. ಓಂ ಘೃಣಿ ಸೂರ್ಯಾಯ ನಮಃ ಅನ್ನೋ ಒಂದು ಮಂತ್ರದಿಂದ 11 ಬಾರಿ ತಾಮ್ರದ ಕಲಶದಲ್ಲಿ ನೀರನ್ನ ಹಾಕಿ ಭಗವಂತ ಸೂರ್ಯನಿಗೆ ಅರ್ಪಣೆ ಮಾಡಿ. ಇದು ಸೂರ್ಯ ಉದಯದ ಸಮಯದಲ್ಲಿ ನೀವು ಮಾಡೋದ್ರಿಂದ ಬಹಳ ಉತ್ತಮ. ಇದನ್ನ ಈ ತಾಮ್ರದ ಕಲಶ ನೀವೇನ್ ಕೈಲಿ ಇಟ್ಕೊಂಡಿರ್ತೀರ, ಆ ಕಲಶ ನಿಮ್ಮ ತಲೆಯ ಮೇಲಿಂದ ನೀರು ಬರಬೇಕು. ಆ ನೀರು ನಿಮ್ಮ ಮುಂದೆ ಹಾದು ಹೋಗ್ಬೇಕು. ಸೊ ಆಗ ನಿಮ್ಗೆ ಸೂರ್ಯ ದೇವನಿಂದ ಬರುವಂತಹ ಪ್ರಭಾವ ವಿಶೇಷವಾಗಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಮಕರ ಸಂಕ್ರಾಂತಿಯ ದಿವಸ 11 ಬಾರಿ ಸೂರ್ಯ ದೇವನಿಗೆ ಓಂ ಘೃಣಿ ಸೂರ್ಯಾಯ ನಮಃ ಅನ್ನೋ ಒಂದು ಮಂತ್ರದಿಂದ ಅರ್ಘ್ಯ ಪ್ರದಾನವನ್ನು ಮಾಡಿ. ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರು ಯಾರಿರ್ತಾರೆ ಅವರಿಗೆ ಎಳ್ಳು ಬೆಲ್ಲವನ್ನ ನೈವೇದ್ಯ ಮಾಡಿ. ವಿಶೇಷವಾಗಿ ಯಾಕೆ ಈ ಎಳ್ಳು ಬೆಲ್ಲ ನೈವೇದ್ಯ ಮಾಡೋದ್ರಿಂದ, ನೀವು ನಿಮ್ಮ ಮನೆಯಲ್ಲಿ ಎಳ್ಳು ಬೆಲ್ಲ ನೈವೇದ್ಯ ಮಾಡಿ ಇದನ್ನ ಮತ್ತೆ ದಾನ ಮಾಡೋದಂಥದ್ದು ಬಹಳ ವಿಶೇಷವಾಗಿದೆ. ನೀವು ಬಡವರಿಗೆ ದಾನ ಮಾಡ್ಬೋದು, ಅಥವಾ ಯಾವ್ದಾದ್ರು ಪಕ್ಷಿಗಳಿಗೂ ಕೂಡ ಹಾಕ್ಬೋದು ಈ ಎಳ್ಳು ಬೆಲ್ಲ ಅನ್ನೋದನ್ನ. ಸೊ ಈ ಎಳ್ಳು ಬೆಲ್ಲವನ್ನ ಸೇರಿಸಿ ನೀವು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ವೃದ್ಧಿ ಆಗುತ್ತೆ. ಸೊ ಈ 2 ಕೆಲಸಗಳಾದ ನಂತರ ಸಂಜೆಯ ವೇಳೆ ನಿಮ್ಮ ಮನೆಯಲ್ಲಿ ಭಗವಂತನಿಗೆ ತುಪ್ಪದ ದೀಪವನ್ನ ಅರ್ಪಣೆ ಮಾಡಿ. ಇದಾದ ನಂತರ ದಂಪತಿಗಳು ಸೌಖ್ಯವಾಗಿರಬೇಕು, ಸುಖವಾಗಿ ಸಂಸಾರ ಮಾಡಬೇಕು ಅಂತ ಯಾರ ಮನಸ್ಸಿನಲ್ಲಿ ಆಸೆ ಇರುತ್ತೆ, ಖಂಡಿತವಾಗ್ಲಿಯೂ ಅವರು ಇಬ್ಬರು ಗಂಡ ಹೆಂಡತಿ ಸಪರಿವಾರವಾಗಿ ಯಾವುದಾದರೂ ಒಂದು ಸನ್ನಿಧಾನಕ್ಕೆ ಹೋಗಿ, ಸನ್ನಿಧಾನದಲ್ಲಿ ಆಶೀರ್ವಾದವನ್ನ ಭಗವಂತನಿಗೆ ಅರ್ಚನೆಯನ್ನ ಮಾಡಿಸಿ, ಆಶೀರ್ವಾದವನ್ನ ಪುರೋಹಿತರ ಕೈಲಿ ಅರ್ಚಕರ ಕೈಲಿ ಆಶೀರ್ವಾದವನ್ನ ತೆಗೆದುಕೊಂಡು ಬಂದ್ರೆ ಖಂಡಿತವಾಗ್ಲೂ ಈ ದಿನ ಮಾಡುವಂತಹ ಯಾವುದೇ ನಿಮಗೆ ಅನುಷ್ಠಾನ ಆಗಿರ್ಬೋದು, ಜಪ ಆಗಿರ್ಬೋದು, ಯಾವುದೇ ಒಂದು ದೃಢ ಸಂಕಲ್ಪ ಆಗಿರ್ಬೋದು, ಆ ಇಡೀ ವರ್ಷ ಪೂರ್ತಿ ನಿಮಗೆ ಯಶಸ್ಸನ್ನ ತಂದುಕೊಟ್ಟು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನ ಇರುವಂತೆ ಮಾಡ್ತದೆ. ವಿಶೇಷವಾಗಿ ಈ ಒಂದು ಎಳ್ಳು ಬೆಲ್ಲವನ್ನ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಮನಃಶಾಂತಿ, ಮನೆಯಲ್ಲಿ ಕಲಹಗಳಿದ್ರೆ ಆ ಕಲಹಗಳೆಲ್ಲ ನಾಶವಾಗ್ತವೆ. ಹೊಸದನ್ನ ನಾವು ಹುಡುಕೊಂಡು ಹೋಗುವ ರೀತಿಯಾಗಿ ಹಳೆಯದನ್ನ ಬಿಟ್ಟು ಹೊಸದರ ಕಡೆಗೆ ನಾವು ಹೋಗುವಂತಹ ಒಂದು ವಿಶೇಷವಾದ ಒಂದು ಅರ್ಥವನ್ನ, ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದೇ ಈ ಮಕರ ಸಂಕ್ರಾಂತಿ. ಸೊ ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿವಸ ನೀವು ನಾನು ಹೇಳಿದಷ್ಟು ಕ್ರಮವನ್ನ ಮಾಡಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ ಓಂ ಸೂರ್ಯಾಯ ನಮಃ ಅಂತ ಒಂದು ಕಮೆಂಟ್ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಹಾಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಹೊಸ ಕಂಟೆಂಟ್ ಒಳಗೆ ಬರ್ತೀನಿ. ಅಲ್ಲಿವರೆಗೂ ಆ ದೇವರು ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.